23ನೇ ವಾರ್ಷಿಕೋತ್ಸವ ಅಂಗವಾಗಿ ನೀವು GPR ರಂಗತಂಡದ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಂತೆ, ಅದರ ಬಗ್ಗೆ ಒಂದೆರಡು ಮಾತಾಡಬೇಕು ಸರ್. ಹೌದು, GPR ತಂಡಕ್ಕೆ 23 ವರ್ಷ ತುಂಬ 24ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಈ 23ನೇ ವರ್ಷದ ಸಂದರ್ಭದಲ್ಲಿ ನಾವು ಚೈತ್ರ ರಂಗೋತ್ಸವವನ್ನು ವರ್ಷ ಆಚರಣೆ ಮಾಡ್ತಾ ಬಂದಿದ್ದೇವೆ. ಈ ವರ್ಷ ಇದೇ ಜೂನ್ ತಿಂಗಳಲ್ಲಿ 3, 4, 5ರಂದು 3 ನಾಟಕವನ್ನು ನಾವು ಮಾಡ್ತಾಯಿದ್ದೇವೆ. ಅದು ನಮ್ಮ ಕಲಾವಿದರೇ, ನಮ್ಮ ತಂಡದವರೇ. ಮೊದಲನೇ ದಿವಸ 3ನೇ ತಾರೀಕು ಜಯಪ್ರಕಾಶ್ ಮಾವಿನಕುಳಿಯವರ ನಿರಾಕರಣೆ ನಾಟಕ. 2ನೇ ದಿವಸ ವಿಶಾಖದತ್ತನ ಅನುವಾದ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರ ಮುದ್ರಾ ರಾಕ್ಷಸ. 4ನೇ ದಿವಸ ಬರ್ಟೋಲ್ಡ್ ಬ್ರೆಕ್ಟ್ನ ಅತ್ಯಂತ ಶ್ರೇಷ್ಠವಾದ ನಾಟಕ ಕೆಕೋಶನ್ ಚಾಕ್ಸರ್ಕಿನ ರೂಪಾಂತರ ಧರ್ಮಪುರಿಯ ಶ್ವೇತರಥ. ಇದರ ರೂಪಾಂತರವನ್ನು ಮಾಡಿದ್ದಾರೆ ಗೋಪಾಲ್ ವಾಜಪೇಯಿಯವರು. ಆದ್ದರಿಂದ ಈ ಚೈತ್ರ ರಂಗೋತ್ಸವ ಈ ಒಂದು 3 ದಿನದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾಯಿದ್ದೇವೆ. ಇದಕ್ಕೆ ತುಂಬ ಜನ ಗೆಸ್ಟ್ಗಳು ಬರ್ತಾಯಿದ್ದಾರೆ, ಒಳ್ಳೊಳ್ಳೆ ಗೆಸ್ಟ್ಗಳು ಬರ್ತಾರೆ, ಮತ್ತು ಚಿತ್ರನಟರು ಬರ್ತಾಯಿದ್ದಾರೆ. ಅದನ್ನು ತಾವು ದಯಮಾಡಿ ಬರಬೇಕಂದ್ರೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗೆ ಇನ್ನೊಂದು ಮಾತು ಸರ್, ಈಗ ಈ ನಾಟಕದ ಬಗ್ಗೆ ಜನಗಳಿಗೆ ಯಾವ ರೀತಿ ಅಭಿರುಚಿ ಇದೆ ಸರ್? ಈಗಿನ ಪ್ರೆಸೆಂಟ್ ಪ್ರಚಲಿತ ವಿದ್ಯಮಾನದಲ್ಲಿ ಚಿತ್ರರಂಗಕ್ಕೆ ಸಿನಿಮಾ ನೋಡೋಕೆ ಹೋಗ್ತಾರೆ ಟಾಕೀಸ್ಗೆ, ಅದೇ ಥರ ಈಗ ರಂಗಭೂಮಿ ಕಡೆ ಒಲವಿದೆಯಾ ಜನಗಳಿಗೆ ಅನ್ನೋ ಬಗ್ಗೆ ಒಂದೆರಡು ಮಾತಾಡಬೇಕು ಸರ್. ಇಲ್ಲಿ ಬಹಳ ಸೂಕ್ಷ್ಮವಾದ ಪ್ರಶ್ನೆ ನೀವು ಕೇಳಿದ ಒಳ್ಳೆಯದಿದೆ. ಇದರಲ್ಲಿ 70ರ ದಶಕದಲ್ಲಿ ಎಲ್ಲರೂ ರಂಗಭೂಮಿಗೆ ಮನಸ್ಸಿಟ್ಟುಕೊಂಡು ಬಂದವರು. 70ರ ದಶಕದ ಈಗಿನ ಇದರಲ್ಲಿ ಏನಾಗಿದೆ, ಜನ್ರೇಷನಲ್ಲಿ ಯಂಗ್ ಸ್ಟಾರ್ಸ್ ಬಂದ ತಕ್ಷಣ ಇವರು ಧಾರಾವಾಹಿ ಮತ್ತು ಚಲನಚಿತ್ರಕ್ಕೆ ಹೋಗೋದಕ್ಕೆ ಆತುರ ಪಡ್ತಾಯಿದ್ದಾರೆ. ನಾವು 70ರ ದಶಕ ಬಂದಂಥ ಸಂದರ್ಭದಲ್ಲಿ ರಂಗಭೂಮಿ ಬಹಳ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾಯಿತ್ತು. ಯಾಕಂದರೆ ಸಾಮಾಜಿಕ ಸೊಸೈಟಿಯಲ್ಲಿ ಏನೇನು ಆಗುತ್ತೆ ಅದರ ಬಗ್ಗೆ ಚಿಂತೆ ಮಾಡ್ತಾರೆ. ಈಗಿನ ಯುವಕರು ಏನು ಮಾಡ್ತಾರೆ ಅಂದರೆ ಬೇಗನೆ ಅವನು ಚಲನಚಿತ್ರ ನಟನಾಗಬೇಕು ಅನ್ನೋ ಉದ್ದೇಶದಿಂದ ತಾನು ರಂಗಭೂಮಿಯಲ್ಲಿ ಮಾಡಿದ್ದೇನೆ ಅಂತ ಹೇಳ್ಕೊಂಡು 1 ತಿಂಗಳು ರಂಗಭೂಮಿಗೆ ಬಂದು ಕೆಲಸ ಮಾಡಿಕೊಂಡು ಒಂದು ನಾಟಕ ಮಾಡಿಕೊಂಡು ಅವ್ರು ಸೀದಾ ಡೈರೆಕ್ಟಾಗಿ ಸಿನಿಮಾಕ್ಕೆ ಹೋಗ್ತಾರೆ.